ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಆಲೂ ಪರಾಟ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು, ಅದು ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಬೌಲ್ನ ಅಂದರೆ ಒಂದು ದೊಡ್ಡ ಬಾಣಲಿ ಅಥವಾ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನಾನು ಇದಕ್ಕೆ 2-3 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 8 ಚಪಾತಿ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವಿಲ್ಲಿ ಸ್ಟಫಿಂಗ್ ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ 8 ಚಪಾತಿ ಆಗುತ್ತೆ. ನೋಡಿ, ಈ ರೀತಿ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಪರ್ಫೆಕ್ಟಾಗಿ ಕಲಿಸ್ಕೊಂಡ್ರೆ ನಮಗೆ ಪರಾಟ ತುಂಬ ತೆಳುಗೆ ನೀಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹೇಗೆ ಕಲಿಸ್ಕೊಳ್ಬೇಕು ಅಂತೇಳಿ ತಿಳಿಸ್ಕೊಡ್ತೇನೆ. ಉಪ್ಪು ಗೋಧಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಇದನ್ನು ನೀವು ತುಂಬ ಟೈಟಾಗಿ ಕಲಿಸ್ಕೊಳ್ಬೇಕು. ಅಂದರೆ ಹಿಟ್ಟು ಹೇಗಿರಬೇಕಂತಂದರೆ ಚಪಾತಿ ಹಿಟ್ಟನ್ನು ನಾವು ಹೇಗೆ ಕಲಿಸ್ತೀವಿ ಅದೇ ರೀತಿ ಇರಬೇಕು. ಆದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಆವಾಗ ನಾವು ಎಷ್ಟು ತೆಳುವಿಗೆ ಬೇಕಾದ್ರೂ ನಾವು ಪರೋಟನ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನೀರನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನೀಟಾಗಿ ಎಲ್ಲದನ್ನು ಗಟ್ಟಿಗೆ ಕಲಿಸ್ಕೊಳ್ಬೇಕು ನಾವು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು ಸ್ಟಫಿಂಗ್ ಹೇಗೆ ಮಾಡ್ಕೊಳ್ಬೇಕು, ಯಾವ ರೀತಿ ಬರುತ್ತೆ ಪರಾಟ ಅಂತೆಲ್ಲ ನಾನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ನಾನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೇನೆ. ನೋಡಿ, ಇಷ್ಟು ಗಟ್ಟಿಯಾಗಿ ಹಾಕಬೇಕು ಚಪಾತಿ ಹಿಟ್ಟು. ಸೊ ಅದಕ್ಕೆ ನೀವು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಅದನ್ನು ಕಲಿಸ್ಕೊಳ್ಬೇಕು. ಮತ್ತು ಚೆನ್ನಾಗಿ ನಾದ್ಕೊಳ್ಬೇಕು ನೀವು. ಆವಾಗಲೇ ನಿಮಗೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಪರಾಟ. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಲಟ್ಟಿಸೋದು ತುಂಬ ಈಸಿ ಆಗುತ್ತೆ. ಸ್ಟಫಿಂಗು ಕೂಡ ಎಲ್ಲೂ ಆಚೆ ಬರಲ್ಲ. ಇವಾಗ ನಾನು ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅದನ್ನು ಹಾಗೆ ಬಿಡ್ತೇನೆ. ಇವಾಗ ನಾನಿಲ್ಲಿ ಹಾಗೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 4 ಆಲೂಗೆಡ್ಡೆನ ತೊಗೊಂಡು ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದರದ್ದು ಸಿಪ್ಪೆ ಎಲ್ಲ ನಾವು ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು. ಸೊ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ಸಿಪ್ಪೆಗಳನ್ನೆಲ್ಲ ನಾನು ತೆಗೆದಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಆಲೂಗೆಡ್ಡೆನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೆಲ್ಲೂ ಗಂಟುಗಳಿಲ್ಲದ ಹಾಗೆ, ದಪ್ಪಕ್ಕೆ ಸಿಗುವಂಥ ಆಲೂಗಡ್ಡೆ ಇಲ್ಲದ ಹಾಗೆ ನಾವು ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಆವಾಗ ನಮಗೆ ಸ್ಟಫಿಂಗ್ ಮಾಡಿ ಅದನ್ನು ಲಟ್ಟಿಸೋದಕ್ಕೆ ಬಹಳ ಈಸಿ ಆಗುತ್ತೆ. ನೋಡಿ, ಈ ರೀತಿ ಎಲ್ಲದನ್ನು ಚೆನ್ನಾಗಿ ನಾದ್ಕೊಳ್ಬೇಕು, ಅಂದರೆ ಮ್ಯಾಶ್ ಮಾಡ್ಕೋಬೇಕು ನಾವು. ಆವಾಗ ಅದು ಅಲ್ಲಿರುವಂಥ ಗಟ್ಟಿ ಆಗಿರುವಂಥ ಆಲೂಗಡ್ಡೆಗಳೆಲ್ಲ ನೀಟಾಗಿ ಈ ರೀತಿ ಸ್ಮೂತಾಗಿ ಮ್ಯಾಶ್ ಆಗುತ್ತೆ. ನೋಡಿ, ಬೇಕಿದ್ರೆ ನೀವು ಆಲೂಗೆಡ್ಡೆನ ತುರ್ಕೊಳ್ಬೋದು ಈ ರೀತಿ ಬೇಯಿಸ್ಕೊಂಡು. ಬಟ್ ಮ್ಯಾಶ್ ಮಾಡೋದು ಭಾಳ ಈಸಿ. ಈ ರೀತಿ ಎಲ್ಲದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ. ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ, ಚಿಕ್ಕದಾಗಿರೋದು. ನಂತರ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು. ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಮತ್ತು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಈ ಎಲ್ಲ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ನಂತರ ನಾನು ಅಜ್ವಾಯಿನ ಈ ರೀತಿ ಕೈಯಲ್ಲಿ ಸ್ವಲ್ಪ ಅದನ್ನು ಮಸೆದು ಹಾಕ್ತಾ ಇದ್ದೀನಿ. ಸೊ ಅಜ್ವಾಯಿನ ಹಾಕೋದ್ರಿಂದ ಅದೊಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಸ್ಟಫಿಂಗಿಗೆ. ಮತ್ತು ಈ ರೀತಿ ಸ್ಟಫಿಂಗು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅಜ್ವಾಯಿನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ. ನೀವು ಬೇಕಿದ್ರೆ ಇದಕ್ಕೆ ಬೇರೆ ಸೊಪ್ಪುಗಳನ್ನು ಹಾಕೋಬೋದು. ನಂತರ ನಾನಿಲ್ಲಿ ಕಸೂರಿ ಮೇಥಿನ ಕೂಡ ಈ ರೀತಿ ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಕಸೂರಿ ಮೇಥಿ ಅಜ್ವಾಯಿನ ಇದೆಲ್ಲ ಹಾಕೋದ್ರಿಂದನೇ ನಿಮಗೆ ಪರೋಟ ಫ್ಲೇವರ್ ಬರೋದು ಸ್ಟಫಿಂಗಲ್ಲಿ. ನೀವು ಇದೊಂದು ಮೆಥಡ್ನ ನೋಡಿಕೊಂಡ್ರೆ ನೀವು ಬೇರೆದನ್ನು ಕೂಡ ಇದೇ ರೀತಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಹಾಕೋಬೋದು. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಆಲ್ರೆಡಿ ಚಪಾತಿ ಕಲಿಸೋದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ. ಸೊ ಇಲ್ಲಿ ಸ್ಟಫಿಂಗು ಕೂಡ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು. ಸೊ ಇವಾಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅಜ್ವಾಯಿನ ಆಗಿರ್ಬೋದು, ಕಸೂರಿ ಮೇಥಿ ಆಗಿರ್ಬೋದು, ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆಲೂಗೆಡ್ಡೆ ಜೊತೆ ಎಲ್ಲ ನೀಟಾಗಿ ಒಂದೇ ಥರ ಮಿಕ್ಸ್ ಆಗಬೇಕು. ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ ಈ ಪರಾಟ. ಮತ್ತು ಇದನ್ನು ಹೇಗೆ ಸ್ಟಫ್ ಮಾಡೋದು ಈಸಿಯಾಗಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಪ್ರತಿಯೊಂದು ಸ್ಟೆಪ್ಪನ್ನು ನೀಟಾಗಿ ಮಾಡಿದ್ದೇನೆ. ಸೊ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಇದು ಬಹಳ ರುಚಿಯಾಗಿರುತ್ತೆ ಮನೆಯಲ್ಲೇ ನಾವೇ ಮಾಡ್ಕೊಳ್ಳೋದ್ರಿಂದ. ಸೊ ಇದು ನಾರ್ತ್ ಇಂಡಿಯನ್ ರೆಸಿಪೀಸ್, ಪಂಜಾಬೀಸ್ ಎಲ್ಲ ತುಂಬ ಮಾಡ್ತಾರೆ. ಸೊ ಇದನ್ನು ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡಿದ್ದೀನಿ. ಮತ್ತು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು ಅಂತ ಹೇಳಿ. ನೋಡಿ, ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಟಫಿಂಗನ್ನು. ಇವಾಗ ಸ್ಟಫಿಂಗ್ ಆಲ್ಮೋಸ್ಟ್ ರೆಡಿ ಆಗಿದೆ, ನೋಡ್ಬೋದು ನೀವು. ಇದು ಭಾಳ ಸಿಂಪಲ್ಲಾಗಿ ನಾನು ಮಾಡಿರೋವಂಥದ್ದು. ನೀವು ಕೂಡ ಈಸಿಯಾಗಿ ಈ ರೀತಿ ಮಾಡ್ಕೊಳ್ಬೋದು. ನೋಡ್ಬೋದು ನೀವು ಸ್ಟಫಿಂಗ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇವಾಗ ನಾನು ಗೋಧಿ ಹಿಟ್ಟನ್ನು ಒಂದೊಂದು ಉಂಡೆನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪದ ಉಂಡೆನ ನಾವು ತೊಗೊಳ್ಬೇಕು. ಏಕೆಂದರೆ ಸ್ಟಫಿಂಗ್ ಮಾಡಿ ದೊಡ್ಡದಾಗಿ ನಾವು ಮಾಡ್ಕೊಳ್ಳೋದ್ರಿಂದ. ನೋಡಿ, ಈ ರೀತಿ ಕೈಯಲ್ಲಿ ಈ ರೀತಿ ಅದನ್ನು ಅಗಲ ಮಾಡ್ಕೋಬೇಕು ಸ್ಟಫಿಂಗ್ ಮಾಡೋದಕ್ಕೆ. ಸೊ ನೀವು ಈ ರೀತಿ ಮಾಡಿದ್ರೆ ಭಾಳ ಸಿಂಪಲ್ಲಾಗಿ ಭಾಳ ಈಸಿಯಾಗಿ ನಿಮಗೆ ಸ್ಟಫಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ಬಟ್ಟಲ್ ಥರ ನಾವು ಅದನ್ನು ಮಾಡ್ಕೋಬೇಕು. ಇವಾಗ ನಾನಲ್ಲಿ 2 ಸ್ಪೂನಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ನ. ನೀವು ಬೇಕಿದ್ರೆ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು, ಬಟ್ ಇಷ್ಟಾದರೂ ಮಾಡಬೇಕು, ಏಕೆಂದರೆ ಅದು ದೊಡ್ಡದಾಗಿ ಬರುತ್ತೆ ಅದಕ್ಕೆ. ನೋಡಿ, ಈ ರೀತಿ ಸ್ಟಫಿಂಗ್ನ ನಾನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ಕೈಯಲ್ಲೇ ಹೇಗೆ ಫುಲ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಿಂಪಲ್, ಭಾಳ ಈಸಿ. ಮತ್ತು ಎಲ್ಲೂ ಕೂಡ ನಿಮಗೆ ಕಿತ್ತೋಗಲ್ಲ ಗೋಧಿ ಹಿಟ್ಟಾಗಲಿ ಏನು ಚಪಾತಿ. ನೋಡಿ, ಈ ರೀತಿ ರೆಡಿ ಆಯಿತು, ಇಷ್ಟೇ ಅದು. ಇವಾಗ ನಾನು ಗೋಧಿ ಹಿಟ್ಟನ್ನೇ ಬಳಸಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗೋಧಿ ಹಿಟ್ಟನ್ನು ನಾವು ಜಾಸ್ತಿ ಡಸ್ಟಿಂಗ್ ಮಾಡ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಬೇಕು. ಇದನ್ನು ನೀವು ಎಷ್ಟು ದೊಡ್ಡದಾಗಿನೂ ಕೂಡ ಒತ್ಕೊಳ್ಬೋದು, ಎಷ್ಟು ತೆಳುವಾಗಿನೂ ಕೂಡ ನೀವು ಇದನ್ನು ಒತ್ಕೊಳ್ಬೋದು. ಈ ರೀತಿ ಲಟ್ಟಿಸ್ಕೊಳ್ಬೇಕು. ನೋಡಿ, ನಾನು ಈ ರೀತಿ ಎಲ್ಲದನ್ನು ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಮನೆಯಲ್ಲೇ ಬಹಳ ಸುಲಭವಾಗಿ ಬಹಳ ನೀಟಾಗಿ ನೀವೇ ಮಾಡ್ಕೊಳ್ಬೋದು. ನೀವು ಎಷ್ಟು ತೆಳುವಾಗಿ ಕೂಡ ಇದನ್ನು ಲಟ್ಟಿಸ್ಕೊಳ್ಬೋದು. ನಿಮಗೆ ಹೇಗೆ ನಾರ್ತ್ ಇಂಡಿಯನ್ ಹೋಟೆಲ್ಸಲ್ಲಿ ಸಿಗುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ.
ಸೊ ಇದನ್ನು ಭಾಳ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಇವಾಗ ಇದು ರೆಡಿ ಆಗಿದೆ. ನೋಡಿ ನಾನು ಇಷ್ಟು ತೆಳುವಾಗಿ ಇದನ್ನು ಹೊತ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಒಂದು ತವಾನ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಬಿಸಿ ಆದ ನಂತರನೇ ನಾವು ಈ ರೀತಿ ಹಾಕ್ಕೋಬೇಕು. ನಾವು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಳ್ಬೋದು, ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೊಂಡು ಸುಟ್ಕೋಬೋದು. ಬದಕ್ಕೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬೆಣ್ಣೆ ಅಥವಾ ತುಪ್ಪ. ಸೊ ಬೆಣ್ಣೆ ಇದ್ದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಬೆಣ್ಣೆನಲ್ಲಿ ಒಂದು ಸಲ ಟ್ರೈ ಮಾಡಿ, ಭಾಳ ರುಚಿಯಾಗಿರುತ್ತೆ. ಇಲ್ಲಾಂದರೆ ತುಪ್ಪದಲ್ಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಎಲ್ಲ ಕಡೆ ಹಾಕ್ಕೊಂಡು ಅದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಸೊ ಇದಕ್ಕೆ ನಾನು ಒಳ್ಳೆಯ ಕಾಂಬಿನೇಷನ್ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ರೀತಿ ಅದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ಸ್ಟಫಿಂಗ್ ಆಲ್ರೆಡಿ ಬೆಂದಿರುತ್ತೆ. ಸೊ ಮೇಲೆ ಚಪಾತಿ ಅದು ನೀಟಾಗಿ ಬೇಯಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಎರಡು ಕಡೆನೂ ಪರಾಟನ. ನೋಡಿ ನಾನು ಮತ್ತೆ ಇಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ಉಬ್ತಾ ಇದೆ ಅಂತ ಹೇಳಿ. ಸೊ ಎರಡೂ ಕಡೆ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದೇ ರೀತಿ ನೀವು ಮೂಲಂಗಿನಲ್ಲಿನೂ ಮಾಡ್ಕೊಳ್ಬೋದು. ಆದರೆ ಮೂಲಂಗಿನ ಬೇಯಿಸೋ ಅವಶ್ಯಕತೆ ಇಲ್ಲ. ಅದನ್ನು ನೀವು ತುರಿದು ಅದರಲ್ಲಿರುವಂಥ ನೀರನ್ನು ಹಿಂಡ್ಕೊಂಡು ನಂತರ ನೀವು ಇದೇ ರೀತಿ ಸ್ಟಫಿಂಗ್ ನಾನು ಏನೇನು ಹಾಕಿದ್ದೆ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ಅದು ಕೂಡ ಭಾಳ ರುಚಿಯಾಗಿದೆ. ಮೂಲಿ ಪರಾಟ ಅದು ಕೂಡ ಭಾಳ ಟೇಸ್ಟಿಯಾಗಿರುತ್ತೆ. ಬಟ್ ಆಲೂ ಪರಾಟ ಇನ್ನೂ ತುಂಬ ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ, ಖಂಡಿತ ಭಾಳ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಎರಡೂ ಬದಿನಲ್ಲಿ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕು. ನೀವು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಬೇಕು. ಇವಾಗ ಪರಾಟ ರೆಡಿ ಆಯಿತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಇದು ಕಿತ್ತೋಗಿಲ್ಲ. ನಂತರ ಮತ್ತೆ ಇನ್ನೊಂದು ಪರಾಟನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ. ನೋಡಿ ಈ ರೀತಿ ಕೈಯಲ್ಲೇ ಅದನ್ನು ನಾವು ಬಟ್ಟಲ್ ಆಕಾರದಲ್ಲಿ ಮಾಡ್ಕೊಳ್ಬೇಕು. ವಿಡಿಯೋನ ಕೊನೆ ತನಕ ನೋಡಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಏನು, ಇದನ್ನು ಹೇಗೆ ತಿನ್ನೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಈ ರೀತಿ ಬಟ್ಟಲ್ ಆಕಾರದಲ್ಲಿ ಮಾಡಿಕೊಂಡು ಅದಕ್ಕೆ ನಾವು ಮತ್ತೆ ಸ್ಟಫಿಂಗ್ನ ಹಾಕ್ಕೊಳ್ಬೇಕು. ಈ ರೀತಿ ಮಾಡಿದ್ರೆ ನಿಮಗೆ ಅದು ಎಲ್ಲೂ ಕಿತ್ತೋಗೋದಿಲ್ಲ, ನೀಟಾಗಿ ಬರುತ್ತೆ. ನೀವು ಸ್ಟಫಿಂಗ್ ಜಾಸ್ತಿ ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಆಗಲ್ಲ. ಬಟ್ ಅದನ್ನು ಮಡ್ಚ್ಕೊಳ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮಡ್ಚ್ಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಪರಾಟ ಕಿತ್ತೋಗೋದಿಲ್ಲ. ನೋಡಿ ಈ ರೀತಿ ನಾವು ಒಬ್ಬಟ್ಟಲ್ಲಿ ಹೇಗೆ ಹೂರಣ ಹಾಕಿ ಮಾಡ್ಕೊಳ್ತೀವಿ ಅದೇ ರೀತಿ ಇದನ್ನು ಮಾಡ್ಕೊಳ್ಬೇಕು ನಾವು. ಇವಾಗ ನಾನು ಗೋಧಿ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ತೆಳುವಾಗಿ ಲಟ್ಟಿಸ್ಕೊಳ್ತೀನಿ. ಇದು ಬಹಳ ಸಿಂಪಲ್ ಮತ್ತು ಬಹಳ ಟೇಸ್ಟಿ. ನಾವು 2 ಪರಾಟ ತಿಂದ್ರೆ ತುಂಬ ಹೆವಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕೂಡ ಸ್ಟಫಿಂಗ್ ಇರೋದ್ರಿಂದ. ಸೊ ಅಜ್ವೈನ್ ಮತ್ತು ಕಸೂರಿ ಮೇಥಿ ಹಾಕಿರೋದ್ರಿಂದ ಅದು ತುಂಬ ಡಿಫ್ರೆಂಟ್ ಫ್ಲೇವರ್ನ ಕೊಡುತ್ತೆ. ನೋಡಿ ಎಲ್ಲೂ ಕಿತ್ತೋಗೋದಿಲ್ಲ ಇದು. ನಾವು ಎಷ್ಟು ಬೇಕಾದರೂ ಸ್ಟಫಿಂಗ್ಸ್ನ ಹಾಕ್ಕೊಂಡು ನಾವು ಈ ರೀತಿ ಲಟ್ಟಿಸ್ಕೊಳ್ಬೋದು. ನೋಡಿ ಇವಾಗ ಇದನ್ನು ನಾನು ಈ ರೀತಿ ಮತ್ತೆ ಮಾಡ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ.
ಎಲ್ಲೂ ಕೂಡ ನಿಮಗೆ ಸ್ಟಫಿಂಗ್ ಕೂಡ ಆಚೆ ಬರೋದಿಲ್ಲ. ನೀವು ಈ ರೀತಿ ಡಸ್ಟಿಂಗ್ ಮಾಡಿಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಬೇಕು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಹೀಗೆ ಇದೇ ರೀತಿಯಾದ ಕಂಟೆಂಟ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಎಲ್ಲ ರೀತಿಯಾದ ಡಿಶಸ್ನ ಅಂತೇಳಿ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಇವಾಗ ನಾನು ಇದನ್ನು ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ. ಮತ್ತು ನಾನು ಇಲ್ಲಿ ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಿರಬೇಕು. ಸೊ ತವ ಎಷ್ಟು ಬಿಸಿಯಾಗಿರುತ್ತೆ ಅಷ್ಟು ನೀಟಾಗಿ ಬರುತ್ತೆ. ಸೊ ಎಲ್ಲೂ ಕೂಡ ಇದು ಕಿತ್ತೋಗೋದಿಲ್ಲ, ಅಷ್ಟು ನೀಟಾಗಿ ನಾವು ಲಟ್ಟಿಸ್ಕೊಳ್ಬೋದು. ಈ ಮೆಥಡಲ್ಲಿ ನೀವು ಚಪಾತಿ ಹಿಟ್ಟನ್ನು ಅಂದರೆ ಪರಾಟ ಹಿಟ್ಟನ್ನು ನೀವು ನೀಟಾಗಿ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಮಗೆ ಲಟ್ಟಿಸೋದಕ್ಕೆ ಬಹಳ ಈಸಿ ಆಗುತ್ತೆ. ಇವಾಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಅಥವಾ ಆಯಿಲ್ ಕೂಡ ಹಾಕ್ಕೊಳ್ಬೋದು. ಬಟ್ ಎಣ್ಣೆಗಿಂತ ತುಪ್ಪ ಅಥವಾ ಬೆಣ್ಣೆನಲ್ಲಿ ಇದು ಬಹಳ ರುಚಿಯಾಗಿರುತ್ತೆ. ಬೆಣ್ಣೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವು ಇದೇ ರೀತಿ ಮಾಡ್ತೀರಾ ಅಂತ ಕೂಡ ನನಗೆ ಹೇಳಿ. ನೀವು ಯಾವ ರೀತಿ ಮಾಡ್ತೀರಾ ಅಥವಾ ನೀವು ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಎರಡೂ ಬದಿನಲ್ಲೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ಎರಡು ಬದಿನಲ್ಲಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಸೊ ನಾವು ಎಷ್ಟು ತೆಳುಗೆ ಬೇಕಾದರೂ ಲಟ್ಟಿಸ್ಕೊಳ್ಬೋದು, ಮತ್ತು ಬೇಕಿದ್ರೆ ದಪ್ಪಕ್ಕೆ ಕೂಡ ನಾವು ಈ ರೀತಿ ಮಾಡ್ಕೊಳ್ಬೋದು. ನಾನು ಎರಡೂ ಮೆಥಡಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನೋಡ್ಬೋದು, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಈ ರೀತಿ ಕಲರ್ ಬರಬೇಕು ನಮಗೆ. ಯಾಕೆಂದರೆ ಒಳಗಡೆ ಸ್ಟಫಿಂಗ್ ನಾವು ಆಲ್ರೆಡಿ ಬೇಯಿಸಿರೋವಂಥದ್ದನ್ನೇ ಹಾಕಿರ್ತೀವಿ, ಆಲೂಗೆಡ್ಡೆ ಎಲ್ಲ. ಸೊ ಅದರಿಂದ ನಾವಿಲ್ಲಿ ಗೋಧಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೊರಗಡೆ ಇರುವಂಥ ಚಪಾತಿನ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡ್ಬೋದು, ಎಲ್ಲೂ ಕೂಡ ಚಪಾತಿ ಕಿತ್ತೋಗಿಲ್ಲ. ಸೊ ಇವಾಗ ಮನೆಯಲ್ಲೇ ಪರಾಟನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇವಾಗ ನಾನು ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ, ಎಲ್ಲೂ ಕೂಡ ಕಿತ್ತೋಗಿಲ್ಲ. ಇವಾಗ ನಾವು ಇದನ್ನು ಗಟ್ಟಿ ಮೊಸರು ಜೊತೆಗೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್, ಉಪ್ಪಿನಕಾಯಿ ಮತ್ತು ಮೊಸರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.